ಮೊದಲನೇದಾಗಿ ಒಬ್ಬ ಯುವಕನಾಗಿ ಈ ಬಜೆಟ್ ಅನ್ನ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂಥ 9ನೇ ಬಜೆಟ್ ಯಾವುದಿದೆಯೋ ಇದು ವಿಕಸಿತ ಭಾರತಕ್ಕೆ ಒಂದು ವೇಗವನ್ನು ಕೊಡುವಂಥ ಬಜೆಟ್. ಯುವಕರ ನೇತೃತ್ವದಲ್ಲಿ, ಯುವಶಕ್ತಿಯ ನೇತೃತ್ವದಲ್ಲಿ ಭಾರತವನ್ನ ಮುನ್ನಡೆಸಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಯವರ ಸದಾ ಕಲ್ಪನೆ. ಯೂತ್ ಡೆಮೋಗ್ರಫಿಯ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರುವಂಥ ಪ್ರಧಾನಮಂತ್ರಿಯವರು ಈ ಬಜೆಟ್ನಲ್ಲಿ ಅದಕ್ಕೆ ಕೇವಲ ಫೌಂಡೇಶನ್ ಅಲ್ಲ ಮಾತ್ರ ಅಲ್ಲ, ಫೌಂಡೇಶನ್ಗಳನ್ನು ಸ್ಟ್ರೆಂಥನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಕರಾವಳಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳೋದಾದ್ರೆ, ಈ ಬಜೆಟ್ನಲ್ಲಿ ಒಂದು ಅಮೂಲಾಗ್ರವಾಗಿ ಕರಾವಳಿಯನ್ನ ದೇಶದ ಅಭಿವೃದ್ಧಿಯಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡೋದು, ಈ ಬಜೆಟ್ನಲ್ಲಿ ಬಂದಿರುವಂಥ ಹಲವಾರು ಪಾಲಿಸಿಗಳು, ವಿಶೇಷವಾಗಿ ಸಿಟಿ ಇಕನಾಮಿಕ್ ರೀಜನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ. ಮಂಗಳೂರು ಮತ್ತು ಉಡುಪಿಯನ್ನು ಈ ದೃಷ್ಟಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಬಹುದು. ವಿಶೇಷವಾಗಿ ಮಂಗಳೂರಿನಲ್ಲಿ ಕರ್ನಾಟಕದ ಒಂದೇ ಪೋರ್ಟ್ ಏನಿದೆಯಾ ಅದು ಮಂಗಳೂರಿನಲ್ಲಿರುವಂಥದ್ದು. ಆ ಪೋರ್ಟ್ನ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಿಂದ, ಕಾರ್ಗೋ ಮೂವ್ಮೆಂಟ್ ದೃಷ್ಟಿಯಿಂದ, ಲಾಜಿಸ್ಟಿಕ್ಸ್ ದೃಷ್ಟಿಯಿಂದ ಮತ್ತು ಕರಾವಳಿ ಕರ್ನಾಟಕದ ಇದನ್ನು ಉಪಯೋಗಿಸುವ ದೃಷ್ಟಿಯಿಂದಲೂ ಕೂಡ ಇದನ್ನು ಕರ್ನಾಟಕ ಸರ್ಕಾರ ಜೋಡಿಸಿಕೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ನಮ್ಮ ಕರಾವಳಿ ಕರ್ನಾಟಕದ ಪ್ರಮುಖ ಕೃಷಿ ಬೆಳೆಗಳಾದಂಥ ಅದು ಕೊಕ್ಕೋ ಇರ್ಬೋದು, ತೆಂಗು ಇರ್ಬೋದು ಮತ್ತು ಗೋಡಂಬಿ, ಈ ಮೂರು ಬೆಳವಣಿಗೆ ದೃಷ್ಟಿಯಿಂದ ನಮ್ಮ ಸರ್ಕಾರ ಯೋಚನೆಯನ್ನು ಮಾಡಿದೆ ಮತ್ತು ಅದಕ್ಕೆ ಬೇಕಾದಂಥ ಪಾಲಿಸಿ ಸಪೋರ್ಟ್ ಮತ್ತು ಬೆಂಬಲವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ವಿಶೇಷವಾಗಿ ಗೋಡಂಬಿಯ ಪ್ರಾಸೆಸಿಂಗ್ ಯೂನಿಟ್ಗಳು ತುಂಬ ಕರಾವಳಿ ಕರ್ನಾಟಕದಲ್ಲಿ ಇರುವಂಥದ್ದು ಮತ್ತು ದೊಡ್ಡ ರೀತಿಯಲ್ಲಿ ಮಹಿಳೆಯರನ್ನು ಅದರಲ್ಲಿ ಕೆಲಸದಲ್ಲಿ ಜೋಡಿಸಿಕೊಂಡಿದೆ. ಆ ದೃಷ್ಟಿಯಿಂದ ಗೋಡಂಬಿಯನ್ನು ಅಲ್ಲೇ ಬೆಳೆಸಬೇಕಾಗಿದೆ ಮತ್ತು ಅದರ ಇಂಪೋರ್ಟನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಗೋಡಂಬಿ ಬೆಳೆಯುವ ದೃಷ್ಟಿಯಿಂದ ಸರ್ಕಾರ ಯೋಚನೆಯನ್ನು ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದ ಸಂಗತಿ ಮತ್ತು ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೂ ಕೂಡ ಬಯಸ್ತಾ ಇದ್ದೇನೆ. ಡೇಟಾ ಸೆಂಟರ್ ದೃಷ್ಟಿಯಿಂದ ಕರ್ನಾಟಕ IT ದೃಷ್ಟಿಯಲ್ಲಿ ದೊಡ್ಡ ರೀತಿಯ ದಾಪುಗಾಲನ್ನು ಹಾಕಿ ದೇಶದ ಒಟ್ಟು IT ಸರ್ವಿಸಸ್ ಮತ್ತು ಪ್ರಾಡಕ್ಟ್ಸ್ ದೃಷ್ಟಿಯಿಂದಲೂ ಕರ್ನಾಟಕ ಒಂದು ಫ್ಲಾಗ್ ಬೇರರ್ ಮತ್ತು ಟಾರ್ಚ್ ಬೇರರ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಡೇಟಾ ಸೆಂಟರ್ಗೆ ಟ್ಯಾಕ್ಸ್ ರಿಲೀಫನ್ನು ಕೊಟ್ಟಿರೋದ್ರಿಂದ ಮಂಗಳೂರಲ್ಲಿಯೂ ಒಂದು ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಅನ್ನು ಮಾಡಬೇಕು, ಡೇಟಾ ಸೆಂಟರ್ಗಳನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈಗಾಗಲೇ ಕಮ್ಯುನಿಕೇಷನ್ ಮಿನಿಸ್ಟರ್ ಹತ್ರ ಮಾಡಿದ್ದೆ. ಮತ್ತು ಇವತ್ತು ಬಿಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಂಗಳೂರು ಸೆಕೆಂಡ್ ಮೇಜರ್ IT ಹಬ್ ಆಗಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಒಂದು ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಅನ್ನು ಕೊಟ್ಟರೆ ದೊಡ್ಡ ರೀತಿಯಲ್ಲಿ ವಿದೇಶಿ ಹೂಡಿಕೆಗಳು ಕೂಡ ಮಂಗಳೂರಿನಲ್ಲಿ ಡೇಟಾ ಸೆಂಟರ್ ದೃಷ್ಟಿಯಿಂದ ಆಗಬಹುದು ಅನ್ನುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಟ್ಯಾಕ್ಸ್ ರಿಲೀಫ್ ಮತ್ತು ಪಾಲಿಸಿ ಸಪೋರ್ಟನ್ನು ಈ ಬಜೆಟ್ನಲ್ಲಿ ಜೋಡಿಸಿಕೊಂಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಅತ್ಯಂತ ಖುಷಿ ಕೊಡುವಂಥ ಇನ್ನೊಂದು ಸಂಗತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಸರ್ಕಾರಕ್ಕಿರುವಂಥದ್ದು ವಿಶೇಷವಾಗಿ ಕರಾವಳಿಗರಿಗೆ ತುಂಬ ಪ್ರೋತ್ಸಾಹದಾಯಕ ಒಂದು ವಿಷಯ. ಯಾಕೆಂದರೆ ನಮ್ಮ ಕರಾವಳಿಯವರು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ, ಟೂರಿಸಂ ಕ್ಷೇತ್ರದಲ್ಲಿ, ಹೋಟೆಲ್ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವರು. ನಾನು ವಿತ್ತ ಸಚಿವರಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡೋದು, ಇದನ್ನು ನಾವು ಈ ಆಪರ್ಚುನಿಟಿಯನ್ನು ಗ್ರ್ಯಾಬ್ ಮಾಡಬೇಕು ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಏನಿದೆಯಾ ಅದಕ್ಕೆ ಪ್ರಾಯಶಃ ಒಂದು ಸೂಕ್ತವಾದ ಕೇಂದ್ರ ಯಾವುದಾದಿದ್ರೆ ಅದು ಮಂಗಳೂರು. ಆ ದೃಷ್ಟಿಯಲ್ಲಿ ಮಂಗಳೂರನ್ನು ಆ ದೃಷ್ಟಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಅತ್ಯಂತ ಶೀಘ್ರದಲ್ಲಿ ಒಂದು ಪ್ರಪೋಸಲನ್ನು ಕೇಂದ್ರಕ್ಕೆ ಕಳಿಸಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಮೆಡಿಕಲ್ ಟೂರಿಸಂ ಹಬ್ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಇವತ್ತು 8 ಮೆಡಿಕಲ್ ಕಾಲೇಜುಗಳು ಮತ್ತು ಪೂರಕವಾದ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ, ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಯಾವುದಾದ್ರೂ ಒಂದು ಕೇಂದ್ರ ಇದೆ, ಅದು ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ. ಹಾಗಾಗಿ ಆ ಕರಾವಳಿಯನ್ನು ಮೆಡಿಕಲ್ ಟೂರಿಸಂ ಹಬ್ ದೃಷ್ಟಿಯಿಂದ ಪ್ರೈವೇಟ್ ಪಾರ್ಟಿಸಿಪೇಷನ್ಗಳನ್ನು ಜೋಡಿಸಿಕೊಂಡು ರಾಜ್ಯ ಸರ್ಕಾರವಾದ ಕೂಡ ಸೂಕ್ತವಾದ ಜಾಗವನ್ನು ಕೊಟ್ಟು ಒಂದು ಇಂಟಿಗ್ರೇಟೆಡ್ ಆದಂಥ ಮೆಡಿಕಲ್ ಟೂರಿಸಂ ಹಬ್ಬನ್ನು ಮಂಗಳೂರಿನಲ್ಲಿ ಮಾಡಿದರೆ ಅದು ಮಿಡ್ಲ್ ಈಸ್ಟಿಂದ ಕೂಡ ಪೇಷಂಟ್ಸ್ಗಳು ಬರುವಂಥದ್ದು ಮತ್ತು ಒಟ್ಟಾರೆಯಾಗಿ ಕೇರಳ, ಗೋವಾ ಮತ್ತು ಕರ್ನಾಟಕದ ಒಂದು ಮೇಜರ್ ಮೆಡಿಕಲ್ ಟೂರಿಸಂ ಹಬ್ ಆಗಿ ಮಂಗಳೂರು ಬೆಳಿಬೋದು ಅನ್ನುವಂಥದ್ದು ನಮ್ಮ ಆಶಯ. ಒಟ್ಟಾರೆಯಾಗಿ ಈ ಬಜೆಟ್ ಸಮಗ್ರವಾಗಿ ತುಂಬ ಅವಕಾಶಗಳನ್ನು ಎಲ್ಲರಿಗೆ ಕೊಟ್ಟು, ವಿಶೇಷವಾಗಿ ಯುವ ಶಕ್ತಿಯವರು ಕೇವಲ ಪ್ಯಾಸಿವ್ ಬೆನಿಫಿಷರೀಸ್ ಮಾತ್ರ ಆಗಬಾರ್ದು, ದೇಶ ನಿರ್ಮಾಣದಲ್ಲಿ ಅವರ ದೊಡ್ಡ ಪಾರ್ಟಿಸಿಪೇಷನ್ ಇರಬೇಕು, ಅವರ ನೇತೃತ್ವ ಇರಬೇಕು ಮತ್ತು ಅದರ ಮುಖಾಂತರ ಮಾತ್ರ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಸಂಕಲ್ಪ ಯಾವತ್ತೂ ಇತ್ತು. ಆ ಸಂಕಲ್ಪಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿಸುವ ಕೆಲಸವನ್ನು ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ನಂಬಿಕೆ. ಸರ್, ಕರ್ನಾಟಕಕ್ಕೆ ಏನ್ ಸಿಕ್ಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಒಂದೆಡೆ ಆದ್ರೆ, ಸಿಕ್ಕಿರುವಂತದ್ರಲ್ಲಿ ಏನ್ ಸಿಕ್ಕಿದೆ ಅಂತ ಹುಡುಕಿದ್ರೆ ನಿಮ್ಮ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಮಾತ್ರ ಸಿಕ್ಕಿದಂತಾಗಿದೆ. ಯಾಕಂದ್ರೆ 2 ರೈಲ್ವೆ ಯೋಜನೆ ಬಿಟ್ರೆ ಮತ್ತೆಲ್ಲವೂ ಕ್ಯಾಶು, ಕೋಕೋ, ತೆಂಗು ಮತ್ತೆ ಟ್ರಕ್ಕಿಂಗ್ ಇವೆಲ್ಲವೂ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ. ಕರ್ನಾಟಕ ಅಂದ್ರೆ ಈ ಕರಾವಳಿ ಮಾತ್ರ ಆಗಿದೆ ಈ ಬಜೆಟ್ ಅಲ್ಲಿ.
ನೋಡಿ, ಕಾಂಗ್ರೆಸ್ನವರ ಆರೋಪಕ್ಕೆ ನಾನು ಉತ್ತರವನ್ನು ಕೊಡೋದಿಲ್ಲ. ಯಾಕಂದರೆ ಕಳೆದ 2.5 ವರ್ಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಕಾಂಗ್ರೆಸ್ನ ಎಲ್ಲರದು ಒಂದೇ ಅದು ಪ್ಯಾರೆಟಿಂಗ್ ಅಂತ ಏನು ಹೇಳ್ತಾರೆ, ಗಿಳಿಪಾಠ ಹೇಳೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆ ಇರ್ತದೆ ಅವರಿಗೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದೊಂದು ಪಾಠವನ್ನು ಅದು ನಿರಂತರವಾಗಿ ಹೇಳ್ತಾ ಬಂದರೆ ಜನರು ಕೂಡ ಅದನ್ನು ನಂಬೋದಿಲ್ಲ. ಒಂದು ಕಾಲದಲ್ಲಿ ಇತ್ತು, ಸುಳ್ಳನ್ನು ಹೇಳಿ 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 ಅದು ಸತ್ಯ ಆಗುತ್ತಂತೆ. ಈಗ ಆಗಿಲ್ಲ, ಜನ ಎಚ್ಚೆತ್ಕೊಂಡಿದ್ದಾರೆ, ಜನರಿಗೆ ಎಲ್ಲವೂ ಅರ್ಥ ಆಗ್ತದೆ. ಈ ಬಜೆಟನ್ನು ನೀವು ಕೂಲಂಕುಷವಾಗಿ ನಾನೀಗ ಮೇಜರ್ ಕೆಲವು ಪಾಯಿಂಟ್ಸನ್ನು ಮಾತ್ರ ಹೈಲೈಟ್ ಮಾಡಿದ್ದೇನೆ. ಒಟ್ಟಾರೆಯಾಗಿ ನೋಡಿದರೆ ಕರ್ನಾಟಕದಂಥ ಒಂದು ಪ್ರೋಗ್ರೆಸಿವ್ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿರುವಂಥ ಒಂದು IT ಇಕೋಸಿಸ್ಟಮ್ ಇರುವಂಥ ಪ್ರದೇಶದಲ್ಲಿ, ಮತ್ತು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೂ ಕೂಡ ಹುಬ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ರೀತಿಯ ಹಲವು ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪೂರಕವಾದಂಥ ಒಂದು ಪಾಲಿಸಿ ಸಪೋರ್ಟ್ ಈ ಬಜೆಟ್ನಲ್ಲಿ ಇದೆ, ಮತ್ತು ಒಂದು ಫಾರ್ವರ್ಡ್ ಲುಕ್ಕಿಂಗ್ ದೃಷ್ಟಿಕೋನ ಕೂಡ ಈ ಬಜೆಟ್ನಲ್ಲಿದೆ. ರಾಜ್ಯ ಸರ್ಕಾರ ಇದನ್ನು ಗ್ರ್ಯಾಬ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಬೆಂಬಲ ಮತ್ತು ರಾಜ್ಯದ ಸಪೋರ್ಟನ್ನು ಕೊಟ್ಟರೆ ಖಂಡಿತವಾಗಿಯೂ ಕರ್ನಾಟಕ ಒಂದು ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ಬೋದು. ಬಜೆಟನ್ನು ನೋಡುವ ದೃಷ್ಟಿಕೋನದ ಮೇಲೆ ಬಜೆಟನ್ನು ಹೇಗೆ ಉಪಯೋಗಿಸ್ಬೋದು ಇರ್ತದೆ. ನಾನು ಸಿದ್ದರಾಮಯ್ಯನವ್ರ ಹತ್ರ ಹೇಳೋದು, ದೇಶದ ಯುವಶಕ್ತಿ, ಕರ್ನಾಟಕದ ಯುವಶಕ್ತಿ ಕೇಂದ್ರದ ಯೋಜನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹೇಗೆ ರಾಜ್ಯ ಬಳಸಿಕೊಳ್ತದೆ ಅನ್ನುವಂಥರ ಮೇಲೆಯೂ ಕೂಡ ನಿಮ್ಮ ಮುಂದಿನ ಭವಿಷ್ಯವನ್ನು ಜನ ತೀರ್ಮಾನ ಮಾಡಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.